ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ಲಾಟ್ರಿ ಟಿಕೆಟ್ ಬೈ ಆಂಟನ್ ಚಿಕೋವ್ ಈ ಒಂದು ಕಥೆಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಆಂಟನ್ ಚಿಕೋವ್ರವರು ಈ ದ ಲಾಟ್ರಿ ಟಿಕೆಟ್ ಕಥೆಯಲ್ಲಿ ಗಂಡ ಹೆಂಡತಿಯಾದಂತಹ ಇವಾನ್ ಡಿಮಿಟ್ರಿಚ್ ಹಾಗೂ ಮಾಷಾ ಇವರಿಬ್ಬರು ಮನೆಯಲ್ಲಿ ಒಮ್ಮೆ ಒಂದು ಲಾಟ್ರಿ ಟಿಕೆಟ್ ಖರೀದಿಸಿರ್ತಾರೆ. ಆ ಲಾಟ್ರಿ ಟಿಕೆಟಲ್ಲಿ ಆ ಒಂದು ಲಾಟ್ರಿ ನಮಗೆ ಬಂದಿರಬಹುದು ಅಂತ ಹೇಳಿ ಊಹೆ ಮಾಡ್ತಾ ಅವರಿಬ್ಬರು ಆ ಬರುವ ಹಣದಲ್ಲಿ ತಾವೆಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಒಬ್ಬರ ಮೇಲೊಬ್ಬರು ದ್ವೇಷವನ್ನು ಕಟ್ಕೋತಾರೆ. ಕೊನೆಗೆ ಆ ಲಾಟರಿ ಅವರಿಗೆ ಬರದೇ ಹೋದಂತಹ ಸಂದರ್ಭದಲ್ಲಿ ಅವರು ಒಂದು ನಿರುತ್ಸಾಹಕ್ಕೆ ಜಾರುವಂತಹ ಕಥೆಯಾಗಿರುತ್ತೆ. ಇಲ್ಲಿ ದ ಲಾಟ್ರಿ ಟಿಕೆಟ್ ಈ ಒಂದು ಕಥೆಯ ಮುಖ್ಯ ಪಾತ್ರದಲ್ಲಿ ಇವಾನ್ ಡಿಮಿಟ್ರಿಚ್ ಮತ್ತು ಮಾಷಾ ಇಬ್ಬರು ದಂಪತಿಗಳಿರ್ತಾರೆ. ಇವರು ವರ್ಷಕ್ಕೆ 1200 ಒಂದು ಆದಾಯ ಬರ್ತಾ ಇರುತ್ತೆ ಮತ್ತು ತಮ್ಮ ಕುಟುಂಬದೊಂದಿಗೆ ಅವರು ಒಂದು ಮಧ್ಯಮ ವರ್ಗದ ಜೀವನವನ್ನು ನಡೆಸ್ತಾ ಇರ್ತಾರೆ. ಆ ಜೀವನದ ಬಗ್ಗೆ ಇವಾನ್ ಡಿಮಿಟ್ರಿಚ್ ತುಂಬ ತೃಪ್ತನಾಗಿರ್ತಾನೆ. ಒಂದು ದಿನ ಊಟದ ನಂತರ ಆತ ಪತ್ರಿಕೆಯನ್ನು ಒಂದು ನ್ಯೂಸ್ ಪೇಪರನ್ನು ಓದಲು ಕುಳಿತುಕೊಳ್ತಾನೆ ಮತ್ತು ಆತನ ಹೆಂಡತಿ ಮಾಷಾ ಟೇಬಲನ್ನು ಕ್ಲೀನ್ ಮಾಡ್ತಾ ಇರ್ತಾಳೆ. ಲಾಟ್ರಿ ಡ್ರಾಗಳ ಪಟ್ಟಿ ಇದೆ ಎಂದು ನೋಡುವಂತೆ ಆತನ ಹೆಂಡತಿ ಇವಾನನ್ನು ಕೇಳ್ತಾಳೆ. ಇವಾನ್ ಆ ಪೇಪರ್ನಲ್ಲಿ ಆ ಲಾಟ್ರಿ ಒಂದು ಸೀರೀಸನ್ನು ನೋಡ್ತಾ ಇರ್ತಾನೆ ಮತ್ತು ಅವರ ಒಂದು ಟಿಕೆಟ್, ಅವರು ಕೂಡ ಒಂದು ಲಾಟ್ರಿ ಟಿಕೆಟನ್ನು ತಗೊಂಬಂದಿರ್ತಾರೆ. ಆ ಲಾಟ್ರಿ ಟಿಕೆಟ್ ನಂಬರ್ 9499 ಮತ್ತು 26 ಈ ಆಗಿರುತ್ತೆ. ಹೆಂಡತಿ ಹೇಳ್ತಾಳೆ, ನಮ್ಮ ಲಾಟ್ರಿ ಟಿಕೆಟ್ ಬಂದು 9499-26 ಇದೆಯೇ ಆ ನ್ಯೂಸ್ ಪೇಪರಲ್ಲಿ ನೋಡಿ ಅಂತ ಹೇಳಿ ಆತನ ಹೆಂಡತಿ ನೆನಪಿಸ್ತಾಳೆ. ಲಾಟ್ರಿ ಅದೃಷ್ಟದಲ್ಲಿ ನಂಬಿಕೆ ಇಲ್ಲದೇ ಇದ್ದರೂ ಕೂಡ ಇವಾನ್ ಡಿಮಿಟ್ರಿಚ್ ಬೇರೆ ಕೆಲಸ ಇಲ್ಲ, ಆದ್ದರಿಂದ ಆ ಪತ್ರಿಕೆಯನ್ನು ಓದ್ತಾ ಏನು ಮಾಡ್ತಾನೆ, ಆ ಒಂದು ಲಾಟ್ರಿ ಒಂದು ನಂಬರ್ಸ್ನ ಕಾಲಮ್ಗಳ ಮೇಲೆ ತನ್ನ ಬೆರಳನ್ನು ಇಟ್ಟು ನೋಡ್ತಾ ಹೋಗ್ತಾನೆ. ಅವನು ತನ್ನ ಒಂದು ಕುತೂಹಲವನ್ನು ಗೇಲಿ ಮಾಡುವ ರೀತಿಯಲ್ಲಿ ಮೊದಲಿನಿಂದ 2ನೇ ಸಾಲಿನಲ್ಲಿ ಅವನ ಕಣ್ಣುಗಳಿಗೆ ಇವರು ಕೊಂಡಿರ್ತಕ್ಕಂತಹ ಲಾಟ್ರಿ ಟಿಕೆಟ್ನ ಮೊದಲ ಸಂಖ್ಯೆ 9499 ಸಂಖ್ಯೆ ಕಾಣಿಸ್ಬಿಡುತ್ತೆ. ಆತ ತನ್ನ ಕಣ್ಣುಗಳನ್ನೇ ನಂಬಕ್ಕೆ ಆಗೋದಿಲ್ಲ. ಅವನು ಟಿಕೆಟ್ ಸಂಖ್ಯೆಯನ್ನು ನೋಡಿದ ತಕ್ಷಣ ಆ ಪತ್ರಿಕೆಯನ್ನು ತನ್ನ ತೊಡೆ ಮೇಲೆ ಹಾಕ್ಕೊಂಡು ಮತ್ತೆ ಆತನ ಮೈಯೆಲ್ಲ ಏನೋ ತಣ್ಣೀರು ಸುರಿದ ಹಾಗೆ, ಅವನ ಹೊಟ್ಟೆಯಲ್ಲಿ ಒಂದು ರೀತಿ ಆಹ್ಲಾದಕರ ನಡುಕ ಅನುಭವಿಸಿದಂತೆ ಆಗುತ್ತೆ. ಒಂದು ರೀತಿ ಭಯಾನಕ ಮತ್ತು ಸಿಹಿ ಆದ ಅನುಭವ ಆತನಿಗೆ ಆಗುತ್ತೆ. ಅವನು ತನ್ನ ಹೆಂಡತಿ ಮಾಷಾಳಿಗೆ 9499 ಈ ಲಿಸ್ಟಲ್ಲಿದೆ ಅಂತ ಹೇಳ್ತಾನೆ. ಅವಳು ಕೂಡ ತುಂಬ ಆಶ್ಚರ್ಯಚಕಿತಳಾಗ್ತಾಳೆ, ಒಂದು ರೀತಿ ಭಯದ ಮುಖ ಕೂಡ ಮಾಡ್ಕೋತಾಳೆ. ಏನ್ರಿ ನೀವು ತಮಾಷೆ ಮಾಡ್ತಾ ಇಲ್ವಲ್ಲ ಅಂತ ಹೇಳ್ತಾ ಅವನು ಆ ಗಂಡನ ಮುಖವನ್ನು ನೋಡ್ತಾನೆ. ಆ ಗಂಡನ ಮುಖ ಸೀರಿಯಸ್ ಆಗಿರುತ್ತೆ. ಆಗ ಅವಳು ಅರ್ಥ ಮಾಡ್ಕೋತಾಳೆ, ಹೌದು ಇಲ್ಲಿ 9499 ಸ್ಟಾರ್ಟಿಂಗ್ ನಂಬರ್ ಇದೆ ಅಂತಕ್ಕಂಥದ್ದನ್ನ ಕೇಳ್ತಾಳೆ. ಆಗ ಗಂಡ ಹೇಳ್ತಾನೆ, ಹೌದು ಅದು ನಿಜವಾಗಿಯೂ ಆ ಸೀರೀಸ್ ಇದೆ ಅಂತ ಹೇಳ್ತಾನೆ. ಅವರು ತಕ್ಷಣವೇ ಆ ಟಿಕೆಟ್ ಸಂಖ್ಯೆಯನ್ನು ತೆಗೆದು ನೋಡೋದಿಲ್ಲ, ಬರೀ ಮೊದಲ 4 ಸಂಖ್ಯೆ ಮಾತ್ರ ಅವರಿಗೆ ನೋಡಿರ್ತಾರೆ ಮತ್ತು ಅದನ್ನು ನೋಡೋದಿಲ್ಲ. ಈ ಸಾಧ್ಯವಾದಂತಹ ಅದೃಷ್ಟದ ಭರವಸೆ ತಮ್ಮನ್ನು ಮತ್ತೆ ಇಲ್ಲದಂತೆ ಮಾಡಿ ಹಿಂಸಿಸಲು ಮತ್ತು ಅವರ ಈ ಒಂದು ಅನುಭವವನ್ನು ಕೊನೆಗೊಳಿಸಲು ಅವಕಾಶ ನೀಡದೆ ಅವರು ತುಂಬ ಸಿಹಿಯಾದ ಈ ತುಂಬ ರೋಮಾಂಚನಕಾರಿ ವಿಷಯ ಅಂತ ಅವರು ಹೇಳ್ಕೊತಾರೆ. ಇವಾನ್ ಇದು ನಮ್ಮ ಸರಣಿ ಅಂತ ಈ ಒಂದು ಸೀರೀಸ್ ನಮ್ಮ ಲಾಟ್ರಿ ಸಂಖ್ಯೆ ಸೀರೀಸ್ ಅಂತ ನಂಬ್ತಾನೆ. ಆದ್ದರಿಂದ ನಾವು ಗೆದ್ದಿರುವ ಸಾಧ್ಯತೆ ಜಾಸ್ತಿ ಇದೆ, ಇದು ಕೇವಲ ಒಂದು ಸಾಧ್ಯತೆ ಆದರೆ ಅದು ಇದೆ ಅಂತ ಹೇಳ್ತಾನೆ. ಅವರ ಸಂಖ್ಯೆ ಮೇಲಿಂದ 2ನೇ ಸಾಲಿನಲ್ಲಿ ಇರೋದ್ರಿಂದ ಬಹುಮಾನ 75,000 ಅಂತ ನಂಬುತ್ತಾನೆ. ಈ ಮೊತ್ತ ಕೇವಲ ಹಣವಲ್ಲ, ಇದು ಒಂದು ಬಲವಾದ ಶಕ್ತಿಶಾಲಿಯಾದಂಥ ಒಂದು ಬಂಡವಾಳ ಅಂತ ಅವನು ಹೇಳ್ತಾನೆ. ನಂತರ ಅವನು ಪತ್ರಿಕೆಯನ್ನು ನೋಡಿ 26 ಎಂದು ಕೂಗ್ತಾನೆ. ನಾನು ಹೇಳಿದ್ದೇನಲ್ಲ, ನಾವು ನಿಜವಾಗಿಯೂ ಗೆದ್ದಿದ್ದರೆ ಹೇಗೆ ಅಂತ ದಂಪತಿಗಳು ನಗುತ್ತಾರೆ, ಪರಸ್ಪರ ಒಂದು ರೀತಿ ಆನಂದವನ್ನು ಅನುಭವಿಸ್ತಾರೆ. ಗೆಲ್ಲಲು ಸಾಧ್ಯತೆಯು ಅವರನ್ನು ಒಂದು ರೀತಿ ಗಲಿಬಿಲಿಗೊಳಿಸುತ್ತೆ. ಆ 75,000 ಅವರಿಗೆ ಏಕೆ ಬೇಕು, ಅವರು ಏನು ಖರೀದಿ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಎಂದು ಅವರು ಊಹಿಸಲು ಕೂಡ ಸಾಧ್ಯ ಆಗೋದಿಲ್ಲ. ಅವರು ಕೇವಲ 9499 ಮತ್ತು 75,000 ಸಂಖ್ಯೆಗಳ ಬಗ್ಗೆ ಮಾತ್ರ ಯೋಚಿಸ್ತಾರೆ, ಆದರೆ ಸಂತೋಷದ ಬಗ್ಗೆ ಯೋಚಿಸಲು ಅವರ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಸಮಯದ ನಂತರ ಇವಾನ್ ಮೊದಲ ಈ ಒಂದು ಶಾಕ್ನಿಂದ ಚೇತರಿಸ್ಕೊಳ್ತಾನೆ, ಸ್ವಲ್ಪ ಕನಸು ಕಾಣಲು ಪ್ರಾರಂಭಿಸ್ತಾನೆ
ಮತ್ತು ನಾವು ಗೆದ್ದಿದ್ದರೆ ಈ ಒಂದು ಹೊಸ ಜೀವನ ಶೈಲಿ ಇದು ಹೇಗಿರುತ್ತೆ ಅಂತ ಹೇಳ್ತಾನೆ. ಅವನು ಗೆದ್ದರೆ ಮೊದಲು 25,000ವನ್ನು ರಿಯಲ್ ಎಸ್ಟೇಟ್ ಮೇಲೆ, 10,000ವನ್ನು ಹೊಸದಾದಂಥ ಫರ್ನಿಚರ್ ತೊಗೊಳ್ಳೋದಕ್ಕೆ ಮತ್ತು ಟ್ರಾವೆಲ್ ಮಾಡೋದಕ್ಕೆ ಮತ್ತು ತಕ್ಷಣದ ಖರ್ಚುಗಳು ಮತ್ತು ಉಳಿದಂಥ 40,000ವನ್ನು ಬ್ಯಾಂಕ್ನಲ್ಲಿಟ್ಟು ಬಡ್ಡಿ ಪಡೆಯೋಣ ಅಂತ ಹೇಳ್ತಾನೆ. ಅವನ ಹೆಂಡತಿ ಹೌದು, ಒಂದು ಎಸ್ಟೇಟ್ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಒಪ್ತಾಳೆ. ಇವಾನ್ ಕಲ್ಪನೆಯಲ್ಲಿ ಸುಂದರವಾದಂತಹ ಒಂದು ರೀತಿಯ ಕನಸುಗಳನ್ನು ಕಾಣ್ತಾ ಇರ್ತಾನೆ. ಅವನು ತಾನು ಚೆನ್ನಾಗಿ ತಿಂದು ಶಾಂತವಾಗಿ ಆರೋಗ್ಯವಂತ ಅಂತ ನೋಡ್ಕೊಳ್ತಾನೆ. ಅವನಿಗೆ ಬೆಚ್ಚಗಿದೆ, ಬಿಸಿ ಇದೆ ಅಂತ ಅನ್ನಿಸ್ತಾ ಇದೆ. ಅವನು ಕಚೇರಿಗೆ ಹೋಗಬೇಕಾಗಿಲ್ಲ ಅಂತ ಯೋಚಿಸ್ತಾ ಒಂದು ರೀತಿ ಸಿಹಿಯಾಗಿ ನಿದ್ರಿಸ್ತಾ ಇರ್ತಾನೆ. ಅವನು ಹುಲ್ಲುಗಾವಲಿಗೆ ಅಥವಾ ಅಣಬೆಗಳಿಗಾಗಿ ಕಾಡಿಗೆ ಹೋಗ್ತಾನೆ ಅಥವಾ ರೈತರ ಬಲೆ ಹಾಕಿ ಮೀನು ಹಿಡಿಯೋದನ್ನು ನೋಡ್ತಾನೆ. ಸ್ನಾನದ ನಂತರ ಕ್ರೀಮ್ ಮತ್ತು ಹಾಲಿನ ರೋಲ್ಗಳೊಂದಿಗೆ ಚಹಾ ಇರುತ್ತೆ. ಸಂಜೆ ಆ ಒಂದು ನೈಬರ್ಸ್ ಜೊತೆ ವಾಕ್ ಅಥವಾ ವಿಂಟ್ ಆಟ. ಈ ರೀತಿಯಾಗಿ ಇವಾನ್ ನಂತರ ಒಂದು ಶರತ್ಕಾಲದ ಬಗ್ಗೆ ಮನಸ್ಸಿನಲ್ಲೇ ಚಿತ್ರಿಸ್ಕೊಳ್ತಾ ಇರ್ತಾನೆ. ಆಗ ಅವನು ಚಳಿ ಹಿಡಿಯುವಷ್ಟು ಉದ್ದ ನಡೀತಾನೆ. ನಂತರ ದೊಡ್ಡ ಗ್ಲಾಸ್ ವೋಡ್ಕಾ ಕುಡಿತಾನೆ ಮತ್ತು ಉಪ್ಪಿನಕಾಯಿ, ಅಣಬೆ ಅಥವಾ ಸೌತೆಕಾಯಿಯನ್ನು ತಿಂತಾನೆ. ನಂತರ ಅವನು ಮತ್ತೊಂದು ಕುಡಿತಾನೆ. ನಂತರ ಅವನು ಸೋಫಾದ ಮೇಲೆ ಆರಾಮಾಗಿ ಮಲಗ್ತಾನೆ ಮತ್ತು ಮುಖವನ್ನು ಮುಚ್ಚಿಕೊಂಡು ನಿದ್ರೆಗೆ ಜಾರ್ತಾನೆ. ಅದರ ನಂತರ ಅವನು ಮತ್ತೆ ಮಂದ ಕತ್ತಲೆಯ ಮಳೆಯ ವಾತಾವರಣದ ಬಗ್ಗೆ ಯೋಚಿಸ್ತಾನೆ. ನಾಯಿಗಳು, ಕುದುರೆಗಳು, ಕೋಳಿಗಳು ಎಲ್ಲವೂ ಒದ್ದೆ ಖಿನ್ನ ಮತ್ತು ಕೆಳಗಡೆ ನೋಡ್ತಾನೆ. ಹೊರಗಡೆ ಎಲ್ಲಿಗೂ ಹೋಗಲು ಆಗೋದಿಲ್ಲ. ಒಬ್ಬರು ದಿನಗಟ್ಟಲೆ ಕೊಠಡಿಯಲ್ಲೇ ಅಡ್ಡಾಡಬೇಕು. ಇವಾನ್ ಈ ಕನಸುಗಳನ್ನು ಕಾಣ್ತಾ ಎದ್ದು ನಿಂತ್ಕೋತಾನೆ ಮತ್ತು ತನ್ನ ಹೆಂಡತಿಯನ್ನು ನೋಡ್ತಾನೆ. ನಾನು ವಿದೇಶಕ್ಕೆ ಹೋಗ್ತೇನೆ ಗೊತ್ತಾ ಮಾಷಾ ಅಂತ ಹೇಳ್ತಾನೆ. ತಾನು ಒಬ್ಬನೇ ಪ್ರಯಾಣಿಸೋದು ಉತ್ತಮ ಅಂತ ಅವನಿಗೆ ಅನಿಸುತ್ತೆ. ಅವನ ಹೆಂಡತಿ ರೈಲಿನಲ್ಲಿ ಪಾರ್ಸಲ್ಗಳು, ಬುಟ್ಟಿಗಳು ಮತ್ತು ಬ್ಯಾಗ್ಗಳೊಂದಿಗೆ ಇರುವುದನ್ನು ಅವನು ಊಹಿಸ್ತಾನೆ. ಅವಳು ಹಣದ ಬಗ್ಗೆ ಒಂದು ದೂರನ್ನು ಹೇಳ್ತಾಳೆ. ಲಾಟ್ರಿ ಟಿಕೆಟ್ ಅವಳದು, ನನ್ನದ್ದಲ್ಲ ಅಂತ ಅಂತಾನೆ. ಈ ರೀತಿ ಅವನು ಯೋಚಿಸ್ತಾ ಇರ್ತಾನೆ. ಅವನ ಹೆಂಡತಿ ವಯಸ್ಸಾಗಿ ಮತ್ತು ಸಪ್ಪೆಯಾಗಿದ್ದಾಳೆ ಮತ್ತು ಅಡಿಗೆ ವಾಸನೆಯಿಂದ ತುಂಬಿರ್ತಾಳೆ. ಮತ್ತು ಅವನು ಇನ್ನೂ ಯುವಕ, ತಾಜಾ ಮತ್ತು ಆರೋಗ್ಯವಂತನಾಗಿದ್ದಾನೆ ಅಂತ ತನ್ನ ಮನಸ್ಸಿನಲ್ಲೇ ಅಂದ್ಕೊತಾನೆ. ಇವನ್ ತನ್ನ ಹೆಂಡತಿಯ ಸಂಬಂಧಿಕರ ಬಗ್ಗೆ ಯೋಚನೆ ಮಾಡ್ತಾನೆ. ಆ ಟಿಕೆಟ್ ಗೆದ್ದ ಬಗ್ಗೆ ಕೇಳಿದ ತಕ್ಷಣ ಅವರೆಲ್ಲ ಬಂದು ಭಿಕ್ಷುಕರಂತೆ ಗೋಗೆರಿತಾರೆ. ಮತ್ತು ಅವನು ಊಹಿಸ್ತಾನೆ ಅವರು ಅಂತಹ ಒಂದು ರೀತಿಯ ಸರೀಸೃಪಗಳು ಅಂತ ಯೋಚಿಸ್ತಾನೆ. ಅವನ ಹೆಂಡತಿ ಮುಖವೂ ಸಹ ಅವನಿಗೆ ಅಸಹ್ಯಕರ ಮತ್ತು ದ್ವೇಷಪೂರಿತವಾಗಿ ಕಾಣುತ್ತೆ. ಅವಳ ಮೇಲೆ ಅವನ ಹೃದಯದಲ್ಲಿ ಕೋಪ ಉಕ್ಕಿ ಬರುತ್ತೆ. ಮತ್ತು ಅವಳಿಗೆ ಹಣದ ಬಗ್ಗೆ ಏನೂ ಗೊತ್ತಿಲ್ಲ. ಆದ್ದರಿಂದ ಅವಳು ಜಿಪುಣೆ, ಅವಳು ಗೆದ್ದರೆ ನನಗೆ 100 ರೂಬಲ್ಸ್ ಕೊಟ್ಟು ಉಳಿದಿದ್ದನ್ನು ಬೀಗ ಹಾಕಿ ಇಡ್ತಾಳೆ ಎಂದು ದುರುದ್ದೇಶದಿಂದ ಯೋಚನೆ ಮಾಡ್ತಾನೆ. ಮತ್ತು ಅವನು ನಗದೆ ಆ ದ್ವೇಷದಿಂದ ತನ್ನ ಹೆಂಡತಿಯನ್ನು ನೋಡ್ತಾನೆ. ಅವಳು ಕೂಡ ಅವನನ್ನು ದ್ವೇಷ ಮತ್ತು ಕೋಪದಿಂದ ನೋಡ್ತಾಳೆ. ಅವಳಿಗೆ ತನ್ನದೇ ಆದ ಕನಸುಗಳು, ಯೋಜನೆಗಳು ಮತ್ತು ಆಲೋಚನೆಗಳಿದ್ದವು. ತನ್ನ ಗೆಲುವನ್ನು ಮೊದಲು ಯಾರು ಕಸಿದುಕೊಳ್ಳಲು ಪ್ರಯತ್ನ ಮಾಡ್ತಾರೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ತನ್ನ ಹೆಂಡತಿಯನ್ನು ಕೆರಳಿಸಲು ಇವಾನ್ ಪತ್ರಿಕೆಯ 4ನೇ ಪುಟವನ್ನು ಬೇಗ ನೋಡ್ತಾನೆ ಮತ್ತು ಜಯಶಾಲಿಯಾಗಿ ಓದ್ತಾನೆ. ಅಲ್ಲಿರ್ತಕ್ಕಂಥ ಸೀರೀಸ್ 9499 ಸಂಖ್ಯೆ 46, ಅದು 26 ಅಲ್ಲ, 26 ಅಲ್ಲ. ಆಗ ಇವಾನ್ ಮಾಷಾ ಹೆಂಡತಿಯ ಮೇಲೆ ಕಟ್ಟಿದ್ದಂಥ ದ್ವೇಷ ಮತ್ತು ಭರವಸೆ ಎರಡೂ ಒಂದೇ ಕ್ಷಣದಲ್ಲಿ ಮಾಯವಾಗಿ ಹೋಗ್ಬಿಡುತ್ತೆ. ಇವಾನ್ ಮತ್ತು ಅವನ ಹೆಂಡತಿಗೆ ಅವರ ಕೊಠಡಿಗಳು ಕತ್ತಲೆ ಮತ್ತು ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ. ಅವರು ತಿಂದಂಥ ಊಟ ಅವರಿಗೆ ಒಳ್ಳೆಯದನ್ನು ಮಾಡದೆ ಹೊಟ್ಟೆಯ ಮೇಲೆ ಭಾರವಾಗಿ ಕುಳಿತಿದೆ. ಮತ್ತು ಆ ಸಂಜೆಗಳು ತುಂಬ ದೊಡ್ಡದಾಗಿ ಉದ್ದವಾಗಿದೆ ಮತ್ತು ಬೇಸರವಾಗಿದೆ ಅಂತ ಅನಿಸುತ್ತೆ. ಇವಾನ್ ಕೆಟ್ಟ ಮೂಡಿಗೆ ಹೋಗ್ತಾನೆ. ಮತ್ತು ಇದರ ಅರ್ಥ ಏನು? ದೆವ್ವ ಎಂದು ಹೇಳ್ತಾನೆ. ಅವನು ಎಲ್ಲಿ ಕಾಲಿಟ್ಟರೂ ಒಬ್ಬರ ಕಾಲ ಕೆಳಗೆ ಕಾಗದದ ತುಂಡುಗಳು, ಬ್ರೆಡ್ ಚೂರುಗಳು, ಸಿಪ್ಪೆಗಳು ಕೊಠಡಿಗಳನ್ನು ಎಂದಿಗೂ ಗುಡಿಸೋದಿಲ್ಲ. ಒಬ್ಬರು ಹೊರಗೆ ಹೋಗುವಂತೆ ಆ ಕೊಠಡಿಗಳು ಮಾಡ್ತಾ ಇರುತ್ತೆ ಅಂತ ಹೇಳ್ತಾನೆ. ತನ್ನ ಆತ್ಮವನ್ನು ನಾನು ಸಂಪೂರ್ಣವಾಗಿ ನಾಶ ಮಾಡ್ಕೊತೇನೆ, ನಾನು ಹೋಗಿ ಮೊದಲು ಆ ಆಸ್ಪಿನ್ ಮರಕ್ಕೆ ನೇಣು ಹಾಕ್ಕೊಳ್ತೇನೆ ಅಂತ ಹೇಳಿ ಇವಾನ್ ಮಾಷಾಳಿಗೆ ಹೇಳಿ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾನೆ. ಈ ರೀತಿಯಾಗಿ ಒಂದು ಲಾಟರಿ ಟಿಕೆಟ್ನ ಮೇಲೆ ನಾನು ಗೆದ್ದಿರಬಹುದು ಅಂತ ಊಹಿಸಿಕೊಂಡಂತಹ ಗಂಡ ಇವಾನ್ ಡಿಮಿಟ್ರಿಚ್ ತನ್ನ ಹೆಂಡತಿ ಮಾಷಾಳ ಬಗ್ಗೆ ದ್ವೇಷ, ಅಸೂಯೆಯನ್ನು ಬೆಳೆಸಿಕೊಂಡು ಕೊನೆಗೆ ಆ ಲಾಟರಿ ಟಿಕೆಟ್ ನಿಜವಾಗಲೂ ಗೆದ್ದಿರೋದಿಲ್ಲ ಅನ್ನೋದನ್ನು ಕಂಡು ತಾನು ನಿರಾಸೆಗೆ ಜಾರಿ ಈ ರೀತಿಯಾಗಿ ಮನೆಯಿಂದ ಹೊರಗೆ ಹೊರಟು ಬಿಡ್ತಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಆಂಟನ್ ಚಿಕೋರ್ ಅವರ ದಿ ಲಾಟರಿ ಟಿಕೆಟ್ ಕತೆ ಕನ್ನಡದ ಸಾರಾಂಶ ಆಗಿರುತ್ತೆ. ಇದರ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತಪ್ಪದೇ ಲರ್ನ್ ಈಸಿಲಿ ಚಾನಲಲ್ಲಿ ನೋಡಲು
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.